ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸೇನೆಯಿಂದ ತೀವ್ರ ಕಟ್ಟೆಚ್ಚರವನ್ನ ವಹಿಸಲಾಗ್ತಿದೆ. ಇನ್ನು ದುರಂತ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕೇಂದ್ರ ಗೃಹ ಸಚಿವರು. ಭದ್ರತೆ ಬಗ್ಗೆ ಸಭೆಯನ್ನ ನಡೆಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ಅವರು. ಕೆಲವೇ ಕ್ಷಣಗಳಲ್ಲಿ ಶ್ರೀನಗರದಿಂದ ದೆಹಲಿಗೆ ವಾಪಸ್ ಆಗ್ತಾರೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ದುರಂತ ಏನ್ ನಡೆದಿತ್ತಲ್ಲ ನಿನ್ನೆ, ಆ ಸ್ಥಳಕ್ಕೆ ಇವತ್ತು ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಸೇನೆಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಹೇಗಾಯ್ತು ಘಟನೆ, ಯಾವ ರೀತಿಯಾಗಿ ನಡೀತು ಅನ್ನೋದಾಗಿ ಕಂಪ್ಲೀಟ್ ಸ್ಪಾಟ್ ಅಲ್ಲೇ ನಿಂತು ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವರು. ಹಾಗಾಗಿ ಭದ್ರತೆ ಬಗ್ಗೆ ಸಭೆ ನಡೆಸಿದ್ರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀನಗರದಿಂದ ದೆಹಲಿಗೆ ವಾಪಸ್ ಆಗ್ತಿದ್ದಾರೆ. ಮುಂದಿನ ಹೆಜ್ಜೆ ಏನ್ ನೀಡಬೇಕು, ಯಾವ ರೀತಿಯ ಘಟನೆ ಆಯ್ತು, ಏನೆಲ್ಲ ಆಯ್ತು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಸಚಿವರು ಭೇಟಿ ಕೊಟ್ಟು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ರು, ಸಮಾಲೋಚನೆಯನ್ನ ನಡೆದ್ರು. ಹೇಗಾಯ್ತು, ಏನಿತ್ತು, ಎಲ್ಲೆಲ್ಲಿ ವೈಫಲ್ಯಗಳಾಯ್ತು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಮುಂದಿನ ಹೆಜ್ಜೆ ಏನು, ಭದ್ರತೆ ಯಾವ ರೀತಿಯಾಗಿರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಓವರಾಲ್ ಆಗಿ ದುರಂತ ಸ್ಥಳದಲ್ಲೇ ಇದ್ದು ಮಾತುಕತೆಯನ್ನ ನಡೆಸಿ ಕಟ್ಟೆಚ್ಚರ ಹೇಗೆ ವಹಿಸಬೇಕು, ರಕ್ಷಣಾ ಕಾರ್ಯಾಚರಣೆಗಳು ಇನ್ನು ಮುಂದೆ ಹೇಗಿರಬೇಕು, ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾಗಿ ಸಭೆಯನ್ನ ಮಾಡಿ ಸೇನೆಗೆ ಒಂದಿಷ್ಟು ಸೂಚನೆಗಳನ್ನ ಕೊಟ್ಟು ಸ್ಥಳವನ್ನ ಪರಿಶೀಲನೆ ಮಾಡಿ ಎಲ್ಲಾಯ್ತು, ಎಲ್ಲಿಂದ ಎಂಟ್ರಿ ಕೊಟ್ಟರು, ರಾಕ್ಷಸರು ಉಗ್ರರ ದಾಳಿ ಮಾಡಿದ್ರಲ್ಲ ನಿನ್ನೆ, ಹಾಗಾಗಿ ಎಲ್ಲಿಂದ ಬಂದ್ರು, ಯಾವ ರೀತಿಯಾದಂಥ ವೈಫಲ್ಯಗಳಲ್ಲಾಗಿತ್ತು, ಎಷ್ಟು ಜನ ಮೃತಪಟ್ಟಿದ್ದಾರೆ, ಎಲ್ಲ ಡೀಟೇಲ್ಸ್ಗಳನ್ನ ಹೇಗಾಯ್ತು ಅನ್ನೋ ಬಗ್ಗೆ ಪರಿಶೀಲನೆ ನಡೆಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀನಗರದಿಂದ ದೆಹಲಿಗೆ ವಾಪಸ್ ಆಗ್ತಾರೆ. ಎಲ್ಲ ರೀತಿಯಂತ ಮಾಹಿತಿಯನ್ನ ಪಡ್ಕೊಂಡಿದ್ರು. ಈ ಉಗ್ರರ ಅಟ್ಟಹಾಸ ಯಾವ ರೀತಿಯಾಗಿ ಆಗಿತ್ತು, ಇನ್ನು ಹೆಚ್ಚಿನ ಭದ್ರತೆಯನ್ನ ಹೇಗೆ ಕಲ್ಪಿಸಬೇಕು, ಇಂಥ ದುರಂತಗಳು ಆಗದೇ ಇರುವಂಥ ನಿಟ್ಟಿನಲ್ಲಿ ಇವ್ರನ್ನ ಹೇಗೆ ಸದೆ ಬಡಿಬೇಕೆನ್ನುವಂಥ ನಿಟ್ಟಿನಲ್ಲಿ ಅವರ ಎಲ್ಲ ಇಂಚಿಂಚು ಡೀಟೇಲ್ಸ್ಗಳ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೆಲಿಕಾಪ್ಟರ್ ಮೂಲಕವಾಗಿ ಆ ಘಟನಾ ದುರಂತ ಸ್ಥಳ ಏನಿದೆಯಲ್ಲ ಅವೆಲ್ಲವನ್ನ ವೀಕ್ಷಣೆ ಮಾಡಿ ಅಧಿಕಾರಿಗಳ ಜೊತೆ ಮಾತನಾಡಿ, ಸೇನೆಯ ಅಧಿಕಾರಿಗಳಿರ್ಬೋದು, ವೈದ್ಯಕೀಯ ಸಲಹೆ ಯಾವ ರೀತಿ ಚಿಕಿತ್ಸೆಗಳನ್ನ ಮುಂದೆ ಅಲ್ಲಿ ಕೊಡ್ಲಾಯಿತು, ಈ ರೀತಿಯಾಗಿ ಇನ್ನು ಗಾಯಾಳುಗಳು ಯಾರ್ಯಾರಿದ್ದಾರಲ್ಲ ಅವ್ರನ್ನ ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನ ವಿಚಾರಿಸಿ, ಜೊತೆಯಲ್ಲಿ ಇಡೀ ದೇಶದ ನಾನಾ ಮೂಲೆಯಿಂದ ಅಲ್ಲಿ ಪ್ರವಾಸಿಗರು ಬಂದಿದ್ರು, ಹಾಗಾಗಿ ಅವ್ರನ್ನ ಯಾವ ರೀತಿಯಾಗಿ ವಾಪಸ್ ಕಳಿಸ್ಬೇಕು ಸಾಂತ್ವನ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಈಗಾಗಲೇ ದುಃಖದಲ್ಲಿದ್ದಾರೆ ಜನ, ಅನೇಕರು ಹೋಗಿದ್ರು ಪ್ರವಾಸಿಗರು, ಆದರೆ ತಮ್ಮವರನ್ನ ಕಳ್ಕೊಂಡು ರಕ್ತದ ಮಡುವಿನಲ್ಲಿ ಆ ದುರಂತ ಸ್ಥಳ ನಿನ್ನೆ ಇತ್ತು ಕಾಶ್ಮೀರದಲ್ಲಿ. ಹಾಗಾಗಿ ಕಂಪ್ಲೀಟ್ ಆ ಘಟನಾ ಸ್ಥಳದಲ್ಲಿರುವಂತ ನೊಂದ ಕುಟುಂಬ ಇದೆಯಲ್ಲ, ಸಂತ್ರಸ್ತರು ಯಾರ್ಯಾರು ಅವರನ್ನ ಕಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ, ಸಾಂತ್ವನದ ಮಾತುಗಳನ್ನ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಒಂದಿಷ್ಟು ಭರವಸೆಯನ್ನ, ಧೈರ್ಯ ತುಂಬಿದ್ದಾರೆ ಆ ಕುಟುಂಬಗಳಿಗೆ. ಆ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆಯನ್ನ ಇಡೋದಕ್ಕೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಪರಿಶೀಲನೆ ನಡೆಸಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ತಲುಪ್ತಾರೆ. थोड़ा पीछे ना सर का पीछे वो आ गया।